ನಾವು ಇವತ್ತಿನ ವಿಡಿಯೋದಲ್ಲಿ ಹರ್ನಾಂಡೋ ಟೆಲಿಸ್ ಅವರು ಬರೆದಿರುವಂಥ ಶಾರ್ಟ್ ಸ್ಟೋರಿ ಜಸ್ಟ್ ಲ್ಯಾಥರ್ ದಟ್ಸ್ ಆಲ್ ಅನ್ನುವಂಥ ಶಾರ್ಟ್ ಸ್ಟೋರಿನ ಡಿಸ್ಕಸ್ ಮಾಡೋಣ. ಈ ಸ್ಟೋರಿಯಲ್ಲಿ ಬೇಸಿಕಲಿ ಕೊಲಂಬಿಯಾದಲ್ಲಿ ಪೊಲಿಟಿಕಲ್ ವೈಲೆನ್ಸ್ ಮತ್ತು ಗೌರ್ಮೆಂಟ್ ಫೋರ್ಸಸ್ ಮತ್ತು ರೆವಲ್ಯೂಷನರಿ ಪೀಪಲ್ ಮಧ್ಯೆ ಆಗುವಂತಹ ಒಂದು ಕ್ಲಾಶಸ್ ಬಗ್ಗೆ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತಾರೆ. ಹರ್ನಾಂಡೋ ಟೆಲಿಸ್ ಅವರು ಕೊಲಂಬಿಯಾದ ಫೇಮಸ್ ರೈಟರ್ ಆಗಿರ್ತಾರೆ. ಹಿ ವಾಸ್ ಬಾರ್ನ್ ಇನ್ 1908 ಇವರು 1908 ಹುಟ್ಟಿರ್ತಾರೆ ಬೊಗೋಟಾ ಅನ್ನುವಂಥ ಒಂದು ಸಿಟಿಯಲ್ಲಿ. ಇವ್ರದ್ದು ಫೇಮಸ್ ಶಾರ್ಟ್ ಸ್ಟೋರಿ ಜಸ್ಟ್ ಲ್ಯಾದರ್ ದಟ್ಸ್ ಆಲ್ ಅಂತ ಹೇಳ್ಬೋದು. ಅದೇನೋ ಒಂದು ಪೊಲಿಟಿಕಲ್ ವೈಲೆನ್ಸ್ ಬಗ್ಗೆ ಹೇಳುತ್ತೆ. ಕೊಲಂಬಿಯಾ ಟೈಮ್ ಪೀರಿಯಡಲ್ಲಿ ನಡೆದಂತಹ ಪೊಲಿಟಿಕಲ್ ವೈಲೆನ್ಸ್, ಗೌರ್ಮೆಂಟ್ ಮತ್ತು ರೆವಲ್ಯೂಷನರಿ ಫೋರ್ಸಸ್ ಮಧ್ಯೆ ಆಗಿರುವಂತಹ ಒಂದು ಕ್ಲಾಶಸ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಇದು ಒಂದು ತುಂಬ ಸಿಂಪ್ಲಿಸಿಟಿ ನೋಡ್ಬೋದು ಲ್ಯಾಂಗ್ವೇಜಲ್ಲಿ, ರಿಯಲಿಸಮ್ ಅನ್ನೋದು ನೋಡ್ಬೋದು, ಮತ್ತು ಸೈಕಾಲಜಿಕಲ್ ಇನ್ಸೆಟ್ನ ಇಲ್ಲಿ ಸ್ಟೋರಿಯಲ್ಲಿ ನೋಡ್ಬೋದು. ಮತ್ತು ಈ ಸ್ಟೋರಿಯಲ್ಲಿ ಫೇಮಸ್ ಥೀಮ್ಸ್ ನೋಡಿದರೆ ಎಥಿಕ್ಸ್ ನೋಡ್ಬೋದು, ಐಡೆಂಟಿಟಿ, ವೈಲೆನ್ಸ್ ಮತ್ತು ಇಂಡಿವಿಜುವಲ್ಸ್, ವೈಲೆನ್ಸ್ ಆನ್ ಇಂಡಿವಿಜುವಲ್ ಅನ್ನುವಂಥ ಒಂದು ಫೇಮಸ್ ಥೀಮ್ಸನ್ನು ಈ ಸ್ಟೋರಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸ್ಟೋರಿ ಬಾರ್ಬರ್ ಶಾಪಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ಇಬ್ಬರು ಕ್ಯಾರೆಕ್ಟರ್ನ, ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ನೋಡ್ಬೋದು. ಒಂದು ಬಾರ್ಬರ್. ಸೊ ಬಾರ್ಬರ್ ಏನೋ ಒಂದು ಕಟಿಂಗ್ ಶಾಪನ್ನು ನಡೆಸ್ತಾ ಇರ್ತಾನೆ ಮತ್ತು ಸೀಕ್ರೆಟ್ ಆಗಿ ರೆವಲ್ಯೂಷನರಿ ಗ್ರೂಪಿಗೆ ಲೀಡರ್ ಆಗಿರ್ತಾನೆ. ಇನ್ನೊಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಕ್ಯಾಪ್ಟನ್ ಟೋರಿಸ್ ಅಂತ. ಸೊ ಇವನು ಒಬ್ಬ ಮಿಲಿಟರಿ ಆಫೀಸರ್ ಆಗಿರ್ತಾನೆ. ಏನು ಈ ರೆವಲ್ಯೂಷನರಿ ಗ್ರೂಪ್ ಇರ್ತಾರೆ ಅವರನ್ನು ಹುಡುಕ್ತಾ ಇರ್ತಾನೆ, ಅವನು ಸಾಯಿಸ್ತಾ ಇರ್ತಾನೆ. ಓಕೆ, ಇವಾಗ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಬಾರ್ಬರ್ ಏನು ಅವನು ಡೈಲಿ ವರ್ಕನ್ನು ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಟೋರಿಸ್ ಬರ್ತಾನೆ, ಕ್ಯಾಪ್ಟನ್ ಟೋರಿಸ್ ಬರ್ತಾನೆ. ಬಾರ್ಬರ್ ಅವನನ್ನು ನೋಡಿದ ತಕ್ಷಣ ಅವನಿಗೆ ಗುರುತು ಹಿಡಿತಾನೆ, ಅಂದರೆ ಇವನು ಮಿಲಿಟರಿ ಆಫೀಸರ್, ಅಂದರೆ ರೆವಲ್ಯೂಷನರೀಸ್ನ ಹುಡುಕಿ ಸಾಯಿಸ್ತಾನೆ ಇವನು ಅನ್ನೋದು ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಫೇಸ್ ಮೇಲೆ ಅವನು ಏನೂ ತೋರಿಸ್ಕೊಳೋದಿಲ್ಲ. ಒಂದು ಒಳಗಡೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ, ಭಯ ಆಗ್ತಾ ಇರುತ್ತೆ, ಹೊರಗಡೆ ಏನೂ ತೋರಿಸ್ಕೊಳಲ್ಲ, ಕಾಮಾಗಿ ಇರ್ತಾನೆ. ಸೊ ಅವನನ್ನು ಶೇವ್ ಮಾಡೋದಕ್ಕೆ ಅವನು ಸ್ಟಾರ್ಟ್ ಮಾಡ್ತಾನೆ. ಸೊ ಇನ್ನೇನು ಒಂದು ರೈಸಿಂಗ್ ಕಾನ್ಫ್ಲಿಕ್ಟನ್ನು ನಾವು ಇಲ್ಲಿ ಸ್ಟೋರಿಯಲ್ಲಿ ನೋಡ್ತಾ ಹೋಗ್ಬೋದು. ಡ್ಯೂಟಿ ವರ್ಸಸ್ ರಿವೆಂಜ್ ಅಂತ ಇಲ್ಲಿ ಹೇಳ್ಬೋದು. ಸೊ ಬಾರ್ಬರ್ ಏನು ಲ್ಯಾದರ್, ಏನು ಕ್ರೀಮ್ ಇರುತ್ತೆ, ಶೇವಿಂಗ್ ಕ್ರೀಮ್ ಇರುತ್ತೆ, ಅದನ್ನು ಅಪ್ಲೈ ಮಾಡ್ತಾ ಇರ್ತಾನೆ. ಓಕೆ, ಅವನು ಮೈಂಡಲ್ಲಿ ಕೆಲವೊಂದು ಥಾಟ್ಸ್ ಬರ್ತಾ ಇರುತ್ತೆ. ಓಕೆ, ಅವನು ಕ್ಯಾಪ್ಟನ್ ಟೋರಿಸ್ ಎಂಥ ವ್ಯಕ್ತಿ ಅಂತ ಅವನಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಕ್ರೂರಲ್ ಆ್ಯಕ್ಟ್, ಎಷ್ಟು ಕ್ರೂರಿಯಾಗಿರ್ತಾನೆ ಅವನು, ಯಾವ ರೀತಿ ಅವನು ಕಿಲ್ ಮಾಡಿರ್ತಾನೆ, ಬ್ರೂಟಲ್ ವೇಯಲ್ಲಿ, ತುಂಬ ಸ್ವಲ್ಪನೂ ಕರುಣೆ ಇಲ್ಲದೇ ಅವನು ತುಂಬ ರೆಬಲ್ಸನ್ನು ತುಂಬ ಕಿಲ್ ಮಾಡಿರ್ತಾನೆ, ಸಾಯಿಸಿರ್ತಾನೆ. ಓಕೆ, ಸೊ ಅವನ ಫ್ರೆಂಡ್ಸಿಗೂ ಸಹ ಅವನು ತುಂಬ ಟಾರ್ಚರ್ ಕೊಟ್ಟು ಸಾಯಿಸಿರ್ತಾನೆ. ಅದನ್ನೆಲ್ಲ ಅವನಿಗೆ ನೆನಪು ಬರ್ತಾ ಇರುತ್ತೆ. ಒಂದ್ಸಲ ಅವನಿಗೆ ಅನಿಸುತ್ತೆ ಬಾರ್ಬರ್ಗೆ, ಕೈಯಲ್ಲಿ ಶಾರ್ಪ್ ರೇಸರ್ ಇದೆ, ಆ ರಿವೆಂಜನ್ನು ನಾನು ತೊಗೊಳ್ಬೋದು, ಟೋರಿಸ್ ಥ್ರಾಟನ್ನು ಕಟ್ ಮಾಡಿಬಿಟ್ಟು ನಾನು ರಿವೆಂಜನ್ನು ತೊಗೊಳ್ಬೋದು, ಅವನನ್ನು ಸಾಯಿಸ್ಬೋದು, ಇದೇ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ಅವನು ಅಂದ್ಕೊಳ್ತಾ ಇರ್ತಾನೆ. ಸೊ ಸ್ಟೋರಿಯಲ್ಲಿ ಡೀಪ್ ಸೈಕಾಲಜಿಕಲ್ ಸ್ಟ್ರಗಲನ್ನು ನೋಡ್ತಾ ಹೋಗ್ಬೋದು. ಅವನ ಮೈಂಡಲ್ಲಿ ತುಂಬ ಥಾಟ್ಸ್ ಇರುತ್ತೆ. ಓಕೆ, ಒಂದು ಮಾನೋಲಾಗ್ ಇರುತ್ತೆ, ಅವನೇ ಮಾತಾಡ್ಕೊಳ್ತಾ ಇರ್ತಾನೆ, ಒಂದು ಡಿಬೇಟ್ ನಡೀತಾ ಇರುತ್ತೆ ಅವನಲ್ಲಿ. ಸೊ ಅವನು ಅಂದ್ಕೊಳ್ತಾನೆ ಟಾರಿಸನ್ನು ಸಾಯಿಸ್ಬೋದು, ಒಂದು ರಿವೆಂಜನ್ನು ತೊಗೊಳ್ಬೋದು, ಮತ್ತು ಹೀರೋ ಆಗ್ಬೋದು. ಅವನು ಯಾರಿಗೆ ಹೀರೋ ಆಗ್ಬೋದು, ಏನು ರೆವಲ್ಯೂಷನರಿ ಗ್ರೂಪ್ ಇರುತ್ತೆ ಅವರು ಎಲ್ಲ ಇವನಿಗೆ ಹೀರೋ ಅಂತ ಕರಿಬೋದು ಅಂತ ಅಂದ್ಕೊಳ್ತಾನೆ. ಬಟ್ ಒನ್ ಟೈಮಲ್ಲಿ ಇನ್ನೊಂದು ಸಲ ರಿಯಲೈಸ್ ಆಗುತ್ತೆ. ಇನ್ನೊಂದು ಥಾಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ಅವನನ್ನು ಇವಾಗ ಆ ಶಾಪಲ್ಲಿ ಸಾಯಿಸ್ಬಿಟ್ರೆ ಆ ಶಾಪ್ ಫುಲ್ ಏನಾಗ್ಬಿಡುತ್ತೆ, ಫುಲ್ ಬ್ಲಡ್ ಆಗಿಬಿಡುತ್ತೆ. ಇವನೇನಾಗ್ಬಿಡ್ತಾನೆ, ಒಬ್ಬ ಮರ್ಡರರ್ ಅಂತ ಹೇಳ್ತಾರೆ ಜನ, ಅವನನ್ನು ಹೀರೋ ಅಂತ ಯಾರೂ ಹೇಳೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಓಕೆ, ಸೊ ಅವನಿಗೆ ಅನ್ನಿಸ್ತಾ ಹೋಗುತ್ತೆ. ಸೊ ಅವ್ನು ಹೇಳ್ತಾನೆ, ಅಂದರೆ ಐ ಆಮ್ ಎ ಬಾರ್ಬರ್, ಐ ಡೋಂಟ್ ವಾಂಟ್ ಟು ಬಿ ಎ ಮರ್ಡರರ್. ಸೊ ಅವನ ಪ್ರೊಫೆಷನ್, ಅವನ ವೃತ್ತಿ ಏನಿದೆ ಅದಕ್ಕೆ ಮಹತ್ವನ ಕೊಡ್ತಾ ಹೋಗ್ತಾನೆ. ಓಕೆ, ಸೊ ಇವಾಗ ಅವನೇನು ಕೆಲಸ ಮಾಡಬೇಕು, ಆ್ಯಸ್ ಎ ಬಾರ್ಬರ್ ಆಗಿ ಅವನಿದ್ದಾನೆ, ಅವ್ನು ಕಣ್ಮುಂದೆ ಅವನು ಆ್ಯಸ್ ಎ ಬಾರ್ಬರ್ ಆಗಿದ್ದಾನೆ. ಬಾರ್ಬರ್ ಕೆಲಸ ಏನಿರುತ್ತೆ, ಶೇವಿಂಗ್ ಮಾಡಬೇಕಾಗುತ್ತೆ, ಸಾಯಿಸೋದಲ್ಲ. ಓಕೆ, ಅವಾಗ ಅವನು ಹೇಳ್ತಾನೆ, ಐ ಆಮ್ ಎ ಬಾರ್ಬರ್, ಐ ಡೋಂಟ್ ವಾಂಟ್ ಟು ಬಿ ಎ ಮರ್ಡರರ್. ನನಗೆ ಜನ ಮರ್ಡರರ್ ಅಂತ ಕರಿಬಾರ್ದು, ನಾನು ಇವನಿಗೆ ಸಾಯಿಸಿಬಿಟ್ರೆ ಜನ ಎಲ್ಲ ಏನಂತಾರೆ, ನನ್ನನ್ನು ಮರ್ಡರರ್ ಅಂತ ಹೇಳ್ತಾರೆ, ಹೀರೋ ಅಂತ ಹೇಳಲ್ಲ ಅಂತ ಅವನು ಅಂದ್ಕೊಳ್ತಾನೆ. ನನ್ನ ಕೆಲಸ ಏನಿದೆ, ನನ್ನ ವೃತ್ತಿ ಏನಿದೆ, ಆ್ಯಸ್ ಎ ಬಾರ್ಬರ್ ನಾನು ಶೇವ್ ಮಾಡಬೇಕು ಅಂತ ಅವನು ಹೇಳ್ತಾನೆ. ಸೊ ಅವನಿಗೆ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಆಗುತ್ತೆ. ಸೊ ಪ್ರೊಫೆಷನಿಗೆ ಅವನು ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗ್ತಾನೆ. ಸೊ ಅಗೇನ್ ದ ಐಡೆಂಟಿಟಿ ಕ್ರೈಸಿಸನ್ನು ಬಾರ್ಬರ್ ಕ್ಯಾರೆಕ್ಟರಲ್ಲಿ ನೋಡ್ಬೋದು. ಅವ್ನು ಕೇಳ್ತಾನೆ ಪ್ರಶ್ನೆ, ಹೂ ಆಮ್ ಐ ಅಂತ ಇಲ್ಲಿ ಹೇಳ್ತಾನೆ. ಶೇವ್ ಮಾಡ್ತಾನೆ, ಅವನು ಯೋಚನೆ ಮಾಡ್ತಾ ಹೋಗ್ತಾನೆ, ಡೀಪ್ ಥಾಟ್ಸ್ ಬರ್ತಾ ಹೋಗ್ತಾ ಇರುತ್ತೆ ಅವನಿಗೆ. ಈಸ್ ಎ ರೆವಲ್ಯೂಷನರಿ ಫಸ್ಟ್ ಆರ್ ಬಾರ್ಬರ್ ಫಸ್ಟ್. ಆ್ಯಸ್ ಎ ಅವನು ಐಡೆಂಟಿಟಿ ಕ್ರೈಸಿಸ್ ನೋಡಬೇಕು. ಅವನು ರೆವಲ್ಯೂಷನರಿ ಗ್ರೂಪ್ ಲೀಡರು ಆಗಿರ್ತಾನೆ, ಆ್ಯಸ್ ಎ ಬಾರ್ಬರ್ ಆಗೂ ಇರ್ತಾನೆ. ಸೊ ಅವನಲ್ಲಿ ಪ್ರಶ್ನೆ ಮಾಡ್ತಾನೆ, ನಾನು ರೆವಲ್ಯೂಷನರಿ ಲೀಡರಾ ಅಥವಾ ನಾನು ಬಾರ್ಬರಾ ಅಂತ ಇಲ್ಲಿ ಹೇಳ್ತಾನೆ. ಸೊ ಇಂಥ ವ್ಯಕ್ತಿನ ಇವಾಗ ಸಾಯಿಸೋದು ಸರಿನಾ
ಅಂತ ಇಲ್ಲಿ ಅವನು ಯೋಚನೆ ಮಾಡ್ತಾನೆ. ಸೊ ಅವನಿಗೆ ಸಾಯಿಸಿಬಿಟ್ರೆ ಜಸ್ಟಿಸ್ ಸಿಗ್ಬಿಡುತ್ತಾ, ಅಥವಾ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಾ, ಇನ್ನೊಂದು ಸ್ವಲ್ಪ ವೈಲೆನ್ಸ್ ಆಗುತ್ತಾ ಅಂತ ಇಲ್ಲಿ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಸೊ ದಟ್ ಕಿಲ್ಲಿಂಗ್ ಟೋರಿಸ್ ವುಡ್ ಪರ್ಮನೆಂಟ್ಲಿ ಚೇಂಜ್ ಹೂ ಈಸ್. ಈಗ ಅವನು ಏನು ಅವನು ಶಾಪಿಗೆ ಬಂದಿದ್ದಾನೆ ಟೋರಿಸ್, ಅವನನ್ನು ಸಾಯಿಸಿಬಿಟ್ರೆ ಕಂಪ್ಲೀಟ್ಲಿ ಅವನು ಬಾರ್ಬರ್ ಅನ್ನೋವಂಥ ಒಂದು ಐಡೆಂಟಿಟಿ ಏನಿದೆ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡುತ್ತೆ. ಜನ ಎಲ್ಲ ಅವನಿಗೆ ಏನಂತ ಹೇಳ್ತಾರೆ, ಮರ್ಡರರ್ ಅಂತ ಹೇಳಿ ಹೇಳ್ಬಹುದು ಅಂತ ಅವನು ಯೋಚನೆ ಮಾಡ್ತಾನೆ. ಸೊ ಒಂದು ಐಡೆಂಟಿಟಿ ಕ್ರೈಸಿಸ್ ಅನ್ನೋದು ಬಾರ್ಬರ್ಗೆ ಕಾಡ್ತಾ ಇರುತ್ತೆ. ಸೊ ಹೇಗೆ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಒಂದು ಕ್ರಿಟಿಕಲ್ ಮೂಮೆಂಟ್ ಬರುತ್ತೆ. ರೇಸರ್ ಏನಿರುತ್ತೆ ಆ ಟೋರಿಸ್ ಥ್ರಾಟಿಗೆ ತುಂಬ ಕ್ಲೋಸ್ ಇರುತ್ತೆ. ಓಕೆ, ಒಂದೇ ನಿಮಿಷ ಸಾಕು ಅವನಿಗೆ ಸಾಯಿಸೋದು. ಓಕೆ, ಅದನ್ನು ಇಮ್ಯಾಜಿನ್ ಮಾಡ್ಕೊತಾ ಇರ್ತಾನೆ. ಒಂದು ಸಲ ಕಟ್ ಮಾಡಿಬಿಟ್ರೆ ಬ್ಲಡ್ ಎಲ್ಲ ಫ್ಲೋ ಆಗಿಬಿಡುತ್ತೆ, ಅವನು ಸತ್ತೇ ಹೋಗ್ತಾನೆ ಅಂತ ಅವನು ಅಂದ್ಕೊತಾ ಇರ್ತಾನೆ. ಬಟ್ ಸೇಮ್ ಟೈಮ್ ಟೋರಿಸ್ ಸುಮ್ಮನೆ ಕಾಮಾಗಿ ಕೂತ್ಕೊಂಡಿರ್ತಾನೆ. ಅವನೇನು ಟ್ರಸ್ಟ್ ಮಾಡ್ತಿರ್ತಾನೆ ಬಾರ್ಬರ್ನ, ಕಂಪ್ಲೀಟ್ಲಿ ಟ್ರಸ್ಟ್ ಮಾಡೋ ರೀತಿ ಅವನು ಕಾಮಾಗಿ ಇರ್ತಾನೆ. ಸೊ ಇದು ಏನಾಗುತ್ತೆ, ಒಂದು ಅವನನ್ನು ಸಾಯಿಸೋದು ತುಂಬ ಅವನಿಗೆ ಅವಾಗ ಕಷ್ಟ ಅನಿಸ್ತಾ ಇರುತ್ತೆ. ಸೊ ಬಾರ್ಬರ್ ರಿಯಲೈಸ್ ಮಾಡ್ಕೊತಾನೆ ಕಿಲ್ಲಿಂಗ್ ಡಿಫೆನ್ಸ್ಲೆಸ್. ಅವನು ಏನು ಡಿಫೆನ್ಸ್ಲೆಸ್ ಇದ್ದಾನೆ. ಓಕೆ, ಏನು ಟೋರಿಸ್ ಇದ್ದಾನೆ, ಡಿಫೆನ್ಸ್ಲೆಸ್ ಇದ್ದಾನೆ. ಡ್ಯೂರಿಂಗ್ ಎ ಶೇವ್ ವುಡ್ ಬಿ ಆ್ಯಕ್ಟ್ ಆಫ್ ಬಿಟ್ರೇಯಲ್. ಒಂದು ಆ್ಯಸ್ ಎ ಬಾರ್ಬರ್ ಆಗಿ ಅದು ಒಂದು ಮೋಸ ಆಗುತ್ತೆ. ಓಕೆ, ಏನು ಪ್ರೊಫೆಷನ್ ಇವಾಗ ಮಾಡ್ತಾ ಇದ್ದಾನೆ ಅವನು, ಶೇವಿಂಗ್ ಮಾಡೋದು ಬಿಟ್ಟು ಅವನನ್ನು ಸಾಯಿಸಿಬಿಟ್ರೆ ಅದೇನಾಗುತ್ತೆ, ಮೋಸ ಆಗುತ್ತೆ, ಬ್ರೇವರಿ ಆಗೋದಿಲ್ಲ, ಅದು ಧೈರ್ಯ ಅಲ್ಲ ಅಂತ ಅವನು ಅಂದ್ಕೊತಾನೆ. ನೆಕ್ಸ್ಟ್ ಫೈನಲಿ ಒಂದು ಡಿಸಿಷನ್ ತೊಗೊಳ್ತಾನೆ, ಚೂಸಿಂಗ್ ಹ್ಯುಮ್ಯಾನಿಟಿನ ಚೂಸ್ ಮಾಡ್ತಾನೆ ಬಾರ್ಬರ್. ಅಂದರೆ ಈ ವಿಲ್ ನಾಟ್ ಕಿಲ್ ಟೋರಿಸನ್ನು ಅವನು ಸಾಯಿಸೋದಿಲ್ಲ. ಈ ಕಂಪ್ಲೀಟ್ಸ್ ಇಸ್ ಶೇವನ್ನ ಕಂಪ್ಲೀಟಾಗಿ ಪ್ರೊಫೆಷ್ನಲಿ ಮುಗಿಸ್ತಾ ಹೋಗ್ತಾನೆ. ಯಾವುದೇ ರೀತಿ ಕಟ್ಟಾಗಲ್ಲ ಅವನಿಗೆ, ಯಾವ ರೀತಿ ತೊಂದರೆ ಇಲ್ಲದೇ ಅವನು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಶೇವನ್ನ ಮಾಡ್ತಾನೆ. ಅವನು ಎಥಿಕ್ಸ್ ತೊಗೊಳ್ತಾನೆ, ಅಂದರೆ ಆ ಪ್ರೊಫೆಷನ್ನ ಅವನು ಚೂಸ್ ಮಾಡ್ತಾ ಹೋಗ್ತಾನೆ. ಓಕೆ, ಹ್ಯುಮ್ಯಾನಿಟಿನ ಚೂಸ್ ಮಾಡ್ತಾನೆ, ವೈಲೆನ್ಸ್ ಬದಲು ಹ್ಯುಮ್ಯಾನಿಟಿನ ಚೂಸ್ ಮಾಡ್ತಾನೆ. ಪ್ರೊಫೆಷ್ನಲ್ ಆಗಿ ಅಲ್ಲಿ ಬಾರ್ಬರ್ ಅನ್ನೋದು ಕಾಣಿಸ್ತಾ ಹೋಗ್ತಾನೆ. ಸೊ ಫೈನಲಿ ಶಾಕಿಂಗ್ ಎಂಡಿಂಗ್ ಇರುತ್ತೆ, ಒಂದು ಟ್ವಿಸ್ಟ್ ಇರುತ್ತೆ. ಬಾರ್ಬರ್ ಕಂಪ್ಲೀಟಾಗಿ ಶೇವನ್ನ ಮಾಡ್ತಾನೆ ಕ್ಯಾಪ್ಟನ್ ಟೋರಿಸ್ಗೆ. ಸೊ ಟೋರಿಸ್ ರಿವೀಲ್ ಮಾಡ್ತಾನೆ ಅನ್ಎಕ್ಸ್ಪೆಕ್ಟೆಡ್ ಸಮಥಿಂಗ್. ಹೋಗಬೇಕಾದ್ರೆ ಅವನು ಒಂದು ಲೈನ್ಸನ್ನು ಹೇಳಿ ಹೋಗ್ತಾನೆ. ಓಕೆ, ಹೇಳ್ತಾನೆ ಅವನಿಗೆ. ಸೊ ನಾನು ಅಂದ್ಕೊಂಡಿದ್ದೆ, ಲೈಕ್ ಅವ್ನು ಅನಿಸುತ್ತೆ ಬಾರ್ಬರ್ ಅವನಿಗೆ ಸಾಯಿಸ್ಬಿಡ್ತಾನೆ ಅಂತ ಅಂದ್ಕೊಂಡಿರ್ತಾನೆ. ಬಟ್ ಅವನು ಬಾರ್ಬರ್ ಹಾಗೆ ಮಾಡಲಿಲ್ಲ. ಓಕೆ, ಅವನಲ್ಲಿ ಯಾಕೆ ಬಂದಿರ್ತಾನೆ, ಅವನನ್ನು ಟೆಸ್ಟ್ ಮಾಡೋದಕ್ಕೆ ಬಂದಿರ್ತಾನೆ. ಓಕೆ, ಆದರೆ ಬಾರ್ಬರ್ ಆ ರೀತಿ ಅವನು ಮಾಡೋದಿಲ್ಲ. ಓಕೆ, ಫೈನಲ್ ಆಗಿ ಒಂದು ಲೈನ್ಸನ್ನ ಹೇಳ್ತಾನೆ, ಟೋರಿಸ್ ಹೇಳ್ತಾನೆ ಏನಂತ, ಕಿಲ್ಲಿಂಗ್ ಇಸಂಟ್ ಈಸಿ. ಸಾಯಿಸೋದು ಅಂದರೆ ಒಂದು ಕೊಲೆ ಮಾಡೋದು ಅಷ್ಟು ಈಸಿ ಅಲ್ಲ, ಯು ಕ್ಯಾನ್ ಟೇಕ್ ಮೈ ವರ್ಡ್ ಫಾರ್ ಇಟ್ ಅಂತ ಹೇಳ್ತಾನೆ. ಸೊ ಈ ಲೈನನ್ನು ಕೇಳಿಬಿಟ್ಟು ಬಾರ್ಬರ್ಗೆ ಕಂಪ್ಲೀಟಾಗಿ ಶಾಕ್ ಆಗಿಬಿಡುತ್ತೆ. ಬಾರ್ಬರ್ ಕ್ಯಾಪ್ಟನ್ ಟೋರಿಸ್ ಯಾರು ಅಂತ ಗುರ್ತಿಡಿರ್ತಾನೆ, ಆದರೆ ಕ್ಯಾಪ್ಟನ್ ಟೋರಿಸ್ಗೂ ಬಾರ್ಬರ್ ಯಾರು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಈ ಲೈನ್ ಮೂಲಕ ನಮಗೆ ಅರ್ಥ ಆಗುತ್ತೆ. ಸೊ ದಿ ಬೋತ್ ಆರ್ ನೋ ಈಚ್ ಅದರ್, ಇಬ್ರಿಗೂ ಯಾರು ಅವರು ಅಂತ ಗೊತ್ತಿರುತ್ತೆ. ಸೊ ಫೈನಲ್ ಲೈನು, ಒಬ್ರನ್ನ ಸಾಯಿಸೋದು, ಒಬ್ರನ್ನ ಕೊಲೆ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಅವನು ಹೇಳ್ತಾ ಹೋಗ್ತಾನೆ. ದಿಸ್ ಫೈನಲ್ ಲೈನ್ ಚೇಂಜಸ್ ಎವ್ರಿಥಿಂಗ್. ಟೋರಿಸ್ ಅಂಡರ್ಸ್ಟ್ಯಾಂಡ್ ವೇಟ್ ಆಫ್ ಕಿಲ್ಲಿಂಗ್. ಅಂದರೆ ಒಂದು ಕೊಲೆ ಮಾಡೋದು ಅಷ್ಟು ಈಸಿ ಅಲ್ಲ. ಬಾರ್ಬರ್ ಏನಿದ್ದಾರೆ, ಮಾರಲ್ ಸ್ಟ್ರೆಂತ್ ಇದೆ ಅವನ ಹತ್ರ. ಓಕೆ, ಇವನು ಕ್ರೂಯಲ್ ಮ್ಯಾನ್ ನೋ ದಟ್ ವೈಲೆನ್ಸ್ ಅನ್ನೋದು ಅಷ್ಟು ಈಸಿ ಅಲ್ಲ, ಎಲ್ಲರ ಕೈಯಿಂದನೂ ಅದು ಸಾಧ್ಯ ಇಲ್ಲ, ಸಾಯಿಸೋದು ಎಲ್ಲರ ಕೈಯಿಂದ ಆಗೋಲ್ಲ, ಕೊಲೆ ಮಾಡೋದು ಆಗಲ್ಲ ಅಂತ ಅಲ್ಲಿ ಕ್ಯಾಪ್ಟನ್ ಟೋರಿಸ್ ಅವನಿಗೆ ಎಚ್ಚರಿಕೆ ಕೊಡ್ತಾನೆ. ಓಕೆ, ಫೈನಲಿ ದ ಸ್ಟೋರಿ ಈಸ್ ನಾಟ್ ಅಬೌಟ್ ಆ್ಯಕ್ಷನ್ ಬಟ್ ಅಬೌಟ್ ಚಾಯ್ಸಸ್. ಈ ಸ್ಟೋರಿಯಲ್ಲಿ ಆ್ಯಕ್ಷನ್ ಬಗ್ಗೆ ಅಲ್ಲ, ಒಂದು ರೈಟ್, ಸರಿ ಮತ್ತು ತಪ್ಪು, ಅದರಲ್ಲಿ ಯಾವುದು ಚೂಸ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಅನ್ನೋದು ನಮಗೆ ಈ ಸ್ಟೋರಿ ಹೇಳ್ತಾ ಹೋಗುತ್ತೆ. ಸೊ ಬಾರ್ಬರ್ ನಮಗೆ ರಿವೀಲ್ ಮಾಡ್ತಾನೆ ವಿಕ್ಟ್ರಿ, ಅವನೇ ಗೆದ್ದಿರೋದು ಈ ಸ್ಟೋರಿಯಲ್ಲಿ, ನಾಟ್ ಕಿಲ್ಲಿಂಗ್ ಟೋರಿಸ್. ಓಕೆ, ಅವನು ಏನು ಅಂದರೆ ಒಂದು ಪ್ರೊಫೆಷ್ನಲ್ ಎಥಿಕ್ಸನ್ನು ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತಾನೆ ಬಾರ್ಬರ್. ಸೊ ಅವನು ಕೆಲಸ ಏನಿದೆ, ಅವನು ರೆವಲ್ಯೂಷನರಿ ಲೀಡರ್ ಆಗಿದ್ದರೂ ಸಹ, ಆದರೆ ಆ್ಯಸ್ ಎ ಬಾರ್ಬರ್ ಆಗಿ ಅವನು ತನ್ನ ಕೆಲಸನ ತುಂಬ ಅವನ ವೃತ್ತಿನ ಚೆನ್ನಾಗಿ ಮಾಡ್ತಾನೆ. ಅವನ ಕೆಲಸ ಏನಿರುತ್ತೆ, ಆ್ಯಸ್ ಎ ಬಾರ್ಬರ್ ಆಗಿ ಶೇವ್ ಮಾಡೋದಾಗಿರುತ್ತೆ, ಒಬ್ಬರನ್ನ ಕೊಲೆ ಮಾಡೋದಾಗಿರಲ್ಲ ಅನ್ನೋದು ಇಲ್ಲಿ ಬಾರ್ಬರ್ ಅವನ ವೃತ್ತಿ ಬಗ್ಗೆ ಹೇಳ್ತಾ ಹೋಗ್ತಾನೆ. ಫೈನಲಿ ಸ್ಟೋರಿನ ರೈಟ್ ಚಾಯ್ಸಸ್ ಅಂದರೆ ಸರಿ ತಪ್ಪು ಯಾವುದು ಅನ್ನೋದು ಚೂಸ್ ಮಾಡೋದು ಹೇಗೆ ಅನ್ನೋದು ಬಾರ್ಬರ್ ಈ ಸ್ಟೋರಿಯಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾನೆ. ಓಕೆ, ಸೊ ಬಾರ್ಬರ್ ರಿಫ್ಯೂಸ್ ಮಾಡ್ತಾನೆ, ಟೋರಿಸ್ ಥರ ಒಬ್ಬ ಕ್ರೂಯಲ್ ಮನುಷ್ಯ ಆಗೋದನ್ನು ಅವನು ಇಷ್ಟಪಡೋದಿಲ್ಲ ಅನ್ನೋದು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಸ್ಟೋರಿ, ಜಸ್ಟ್ ಅ ಲೆದರ್, ದಟ್ಸ್ ಆಲ್ ಅನ್ನೋದು.